ಮತ್ತೊಂದು ಕಡೆ ಚನ್ನಗಿರಿ ಪೊಲೀಸ್ ಠಾಣೆ ಧ್ವಂಸ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿ ಆದಿಲ್ ಸಾವು ಪ್ರಕರಣ ಸಿಐಡಿಗೆ ವರ್ಗಾವಣೆ ಸಾಧ್ಯತೆ ಇದೆ. ಪ್ರಕರಣ ಗಂಭೀರವಾಗಿರುವುದರಿಂದ ಸಿಐಡಿಗೆ ಕೇಸ್ ವರ್ಗಾವಣೆ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 25 ಜನರನ್ನ ಬಂಧನ ಮಾಡಲಾಗಿದೆ. ಬಂಧಿತ 25 ಆರೋಪಿಗಳಿಗೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಈ ಬಗ್ಗೆ ದಾವಣಗೆರೆಯ ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿಯನ್ನ ನೀಡಿದ್ದಾರೆ. ಇದುವರೆಗೂ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಇಲ್ಲ, ಹಳೆ ಕೇಸಲ್ಲಿ ಇದ್ದವ್ರ ಥರದ್ದು ಯಾರೂ ಇಲ್ಲ. ಹೀಗೆ ಸಡನ್ನಾಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ. ಹೊನ್ನೆಬಾಗಿ ಅಲ್ಲವರು ಇಲ್ಲ ನಾವು ಕರ್ಕೊಂಡು ಬಂದಿರೋರು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚನ್ನಗಿರಿ ಅಕ್ಕಪಕ್ಕದೂರವರೇ ಇದ್ದಾರೆ. ಅದು ಈಗ ನೆಕ್ಸ್ಟು CID ತನಿಖೆಗೆ ಹೋಗ್ತದೆ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗೇನು ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು CID ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ. ಈಗ ಬಂದಿದ್ದಾರೆ. ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ. ಅದೇ ನಾನು ನಿನ್ನೆ ಕೂಡ ನಿಮಗೆ ಹೇಳಿದೆ, ಅದು ಏನಾಗಿದೆ ಅದು ಸಡನ್ನಾಗಿ 5 ಮಿನಿಟ್ಸ್ ಆಗಿದಂತಹ ಘಟನೆ ಅಷ್ಟೇ. ಸಡನ್ನಾಗಿ ಗುಂಪು ಉದ್ರಿಕ್ತಗೊಂಡು ಮಾಡಿದರು. ಸಡನ್ನಾಗಿ ನಮ್ಮವರು ಗ್ಯಾಸ್ದು ಫೈರಿಂಗ್ ಮಾಡಿ ಇಮಿಡಿಯೇಟಾಗಿ ಅವರೆಲ್ಲರಿಗೆ ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಅದಾದಮೇಲಿಂದ ಅವಾಗಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದನೇ ಇದೆ. ಆ ಕೇಸಸ್ ಆಲ್ರೆಡಿ ನೆನ್ನೆನೇ ಮಾಡಿದ್ದೀವಿ. ನೆನ್ನೆನೇ ಕೇಸಸ್ ಮಾಡಿದ್ದೀವಲ್ಲ, 353 ಮತ್ತು 307 ಅಡಿಯಲ್ಲಿ ಮಾಡಿದ್ದೀವಿ ಹೇಳ್ತಾ ಇದ್ದಾರೆ. ಬಟ್ ಈಗ ಪ್ರಾಥಮಿಕ ವರದಿ ಅದು ಪ್ರಾಥಮಿಕ ವರದಿನೇ ಇರ್ತದೆ. ಕೊನೆಗೆ ಈಗೇನು ಅಂತಿಮ ವರದಿ ಕೂಡ ಬರಬೇಕಾಗ್ತದೆ. ಸೊ ಹಾಗಾಗಿ ತೊಗೊಂಡಾದಮೇಲೆ ಅದಿನ್ನೂ ನನ್ನ ಕೈ ಸೇರಿಲ್ಲ. ತನಿಖಾಧಿಕಾರಿಗಳ ಕೈ ಹತ್ರ ಇರ್ತದೆ, ನಾನು ನೋಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.